ಪ್ರಥಮದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ಕೇಸರಿ ಅನಿಸ್ಕೊಂಡಿರುವ ಸದ್ಗುರುಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಇವತ್ತಿನ ಪುಣ್ಯ ಆರಾಧನೆ ಸುಧಾ ಅವರದೇ ಇರುತ್ತದೆ. ಅಂಥ ಯಾವ ಮಹಾನ್ ಪುರುಷರಿಗೆ ಶಿರಸಾಷ್ಟಾಂಗ ದಂಡವತ್ ಪ್ರಣಾಮ ಸಲ್ಲಿಸಿ ತತ್ಸ್ವರೂಪರೇ ಆದ ವೇದಾಂತ ಆಚಾರ್ಯ ಗೀತೋತ್ತಮ ಡಾಕ್ಟರ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ 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 ಪೂಜ್ಯ ಅಪ್ಪಾಜಿಯವರ ದಿವ್ಯ ಪಾದಾರವಿಂದಾರಗಳಲ್ಲಿ ಅನಂತ ಶಿರಸಾಷ್ಟಾಂಗ ದಂಡವತ್ ನಮಸ್ಕಾರ ಸಲ್ಲಿಸಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ 95ನೇ ಪುಣ್ಯ ಆರಾಧನೆ ಇನ್ನು 5 ವರ್ಷ ಅದರ ಶತಮಾನೋತ್ಸವ ಆಗುತ್ತದೆ. ಹಿಂದೆ ಕಳೆದ 1 ವರ್ಷದಾಗ ಜಗದ್ಗುರು ಸಿದ್ಧಾರೂಢರು ಇದ್ದ ಕಾಲದಾಗೆ ಅವರು ಸ್ವತಃ ಬರೆಯಲ್ಪಟ್ಟ ಅಥವಾ ಹೇಳಲ್ಪಟ್ಟಂಥ ಚರಿತ್ರದ ಶತಮಾನೋತ್ಸವ ನಾವು ಹಿಂದೆ ಬಿಜಾಪುರದಾಗ ಬಹಳ ವೈಭವದಾಗ ಮಾಡಿದೆವು. ಇನ್ನೂ 5 ವರ್ಷದಾಗ ಜಗದ್ಗುರು ಸಿದ್ಧಾರೂಢದು ಜಗತ್ತು ತುಂಬ ಎಲ್ಲ ಪುಣ್ಯ ಆರಾಧನೆ ನಡೀತೈತಿ. ಅದಕ್ಕೆ ನಾನು ಇವತ್ತಕ್ಕೆ ಹೇಳೋದೇನೆಂದರೆ ನಿಮ್ಮ ಎಲ್ಲರದು ಅದು ಭಾಗ್ಯ ಇರಲಿ ಅಂತ ಬೇಡ್ಕೋತಾ ಇದ್ದೀನಿ. ಮೊದಲು ಈ ಜಗದ್ಗುರು ಸಿದ್ಧಾರೂಢರ ಪುಣ್ಯ ಆರಾಧನೆ ನಿಮಿತ್ತವಾಗಿ ಇಲ್ಲಿ ಪರ್ಯಂತರವಾಗಿ ಅವರ ಅನುಭವವನ್ನು ಹೇಳಲ್ಪಟ್ಟಂಥ ಎಲ್ಲ ಪೂಜ್ಯರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಜಗದ್ಗುರು ಸಿದ್ಧಾರೂಢರದ ಪುಣ್ಯ ಆರಾಧನೆಯ ಪುಣ್ಯವನ್ನು ಗಳಿಸಿ ಪುನೀತರಾಗಬೇಕು, ಸದ್ಗುರುಗಳದ ದರ್ಶನ ಸಂಭಾಷಣೆ ಕೇಳಬೇಕು ಅಂತ ಬಂದಂಥ ಎಲ್ಲ ಪುಣ್ಯಾತರದೇ ಬೆಳುವ ಪರಮಜ್ಯೋತಿ ಪರಮಾತ್ಮರಿಗೆ ವಂದಿಸಿ ಇವತ್ತು ಇಲ್ಲಿ ಪರ್ಯಂತರ ಹೇಳಿದು ಪುಣ್ಯ ಆರಾಧನೆ. ಇವತ್ತು ಮಹಾತ್ಮರದು ಪುಣ್ಯ ಆರಾಧನೆ. ಪುಣ್ಯ ಅಂದರೆ ನಿಮ್ಗೆ ಎಲ್ಲರಿಗೆ ಒಂದು ಮಾತು ಎಲ್ಲರಿಗೆ ಗುರ್ತೈತೆ. ಪುಣ್ಯ ಈಗ ಕೇಳ್ಕೊತೇ ಹೊಂಟಿದ್ದೇವೆ, ಹೇಳ್ಕೊತೇ ಹೊಂಟಿದ್ದೆವು. ಪರಂತು ಪುಣ್ಯದ ವ್ಯಾಖ್ಯೆ ಒಂದು ಹಿಂಗೈತಿ, ಆತ್ಮಾಹಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ. ಪುಣ್ಯ ಅಂದರೆ ಎದಕ್ಕಂತಾರ ಶಾಸ್ತ್ರದ ಪುಣ್ಯ ಇವತ್ತು ಕಿ ಯಾರಾದರೂ ನನ್ನ ಆತ್ಮನೇ ಬ್ರಹ್ಮ ಇದ್ದಾನ, ನನ್ನ ಬ್ರಹ್ಮನೇ ನಾನಿದ್ದೇನ, ಹಿಂಗೆ ನಿಶ್ಚಯ ಯಾರು ತಿಳಿದಾರಲ್ಲ ಅದಕ್ಕಂತಾರ ಪುಣ್ಯ. ಇಂಥ ಪುಣ್ಯ ಯಾರು ಗಳಿಸಿರ್ತಾರಲ್ಲ ಅದು ಭೂತೋನ ಭವಿಷ್ಯತಿ. ಹಿಂದೆ ಅವರು ಎಂದೂ ಅದು ಗಳಿಸಿಲ್ಲ ಅಂಥ ಪುಣ್ಯ. ಜರ್ ಕದಾಚಿತ್ ಆ ಪುಣ್ಯ ಗಳಿಸಿದರೆ ಈಗ ಅವ್ರು ಬರ್ತಿತ್ತಲ್ಲ. ಈಗ ಮುಂದೆ ಆದರೂ ಅದು ಗಳಿಸೋದಂದ್ರೇನು ಅವ್ರು ಮುಂದೆ ಮತ್ತೆ ಬರುವುದಿಲ್ಲ. ಅಂದರೆ ಇಂಥ ಪುಣ್ಯ ನಾವು ಗಳಿಸಬೇಕು. ಕಿ ಯಾವ ಪುಣ್ಯ ನಾವು ಗಳಿಸಿದರೆ ನಮ್ಮ ಮತ್ತೆ ಪುನರಪಿ ಜನ್ಮ ಬರುವುದೇ ಇಲ್ಲ. ಅದಕ್ಕೆ ಅಂಥ ಪುಣ್ಯ ಆರಾಧನೆ ಇವತ್ತು ನಾವು ಜಗದ್ಗುರು ಸಿದ್ಧಾರೂಢರು ಮಾಡುತ್ತಾ ಇದ್ದೆವು. ಯಾಕೆ ಹಿಂಗೆ ಹೇಳ್ತಾ ಅಂತ ಕೇಳಿದರೆ ಮುಮುಕ್ಷು ಜಗತ್ತಿನ ಒಳಗೆ ಮುಮುಕ್ಷು ಇದ್ದಾನ, ಜ್ಞಾನಿನೂ ಇದ್ದಾನ, ಈಶ್ವರ ಇದ್ದಾನೆ. ಮುಮುಕ್ಷು ಅಂದರೆ ಯಾರಿಗೆ ಅಂತಾರೆ ಅಂತ ಕೇಳಿದರೆ ಯಾರು ತಮ್ಮ ಸ್ವರೂಪವನ್ನು ತಿಳ್ಕೋಬೇಕಂತಾರ ಅವರಿಗೆ ಮುಮುಕ್ಷು ಅಂತಾರೆ. ಯಾರು ತಮ್ಮ ಸ್ವರೂಪವನ್ನು ತಿಳ್ಕೊಂಡ್ರ ಅವರಿಗೆ ಜ್ಞಾನಿ ಅಂತಾರೆ. ಯಾವನಿಗೆ ಸ್ವರೂಪ ತಿಳ್ಕೊಳ್ಳೋದು ಇಚ್ಛೆನೇ ಇಲ್ಲ ಅಂದರೆ ಅವನಿಗೆ ಆವರಣ ಇಲ್ಲ, ಅವನಂಥವ್ರಿಗೆ ಈಶ್ವರ ಅಂತಾರೆ. ಅಂಥ ಯಾವ ಜಗತ್ತಿನ ಒಳಗೆ ಯಾರು ಈಶ್ವರ ಇದ್ದಾನ, ನಿರಾವರಣ ಈಶ್ವರ, ಪರಂತು ಅಂಥ ಈಶ್ವರನ ಕೈಲಿ ಈ ಜಗತ್ತಿನ ಉದ್ಧಾರ ಆಗೋದಿಲ್ಲ. ಈಶ್ವರನ ಕೈಲಿ ಜಗತ್ತಿನ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಆ ಈಶ್ವರನೇ ಈ ಜಗತ್ತಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದಾದರೆ ಅಜ್ಞಾನಿಗಳು ಇದ್ದಾರೆ, ಪಾಮರರಿದ್ದಾರೆ, ಅದರೊಳಗೆ ಎಷ್ಟೋ ನಿಕೃಷ್ಟ ಇದ್ದಾರೆ, ಅದರೊಳಗೆ ಮತ್ತು ವಿಷಿ ಇದ್ದಾರೆ, ಪಾಮರರಿದ್ದಾರೆ, ಅದರೊಳಗೆ ಜ್ಞಾನಿ ಇದ್ದಾರೆ, ಯೋಗಿ ಇದ್ದಾರೆ. ಇಷ್ಟು ಎಲ್ಲ ಮಂದಿದು ಭ್ರಾಂತಿ ಕಳೆಯುವ ಸಲುವಾಗಿಯೇ ಸಾಕ್ಷಾಂತ ಪರಮಾತ್ಮ ಈಶ್ವರ ಸ್ವತಃ ಈಶ್ವರನಿಗೆ ಈ ಜಗತ್ತಿನ ಜನರ ಭ್ರಾಂತಿ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಸ್ವತಃ ಈಶ್ವರನೇ ಈ ಜಗತ್ತಿನಲ್ಲಿ ಗುರುರೂಪ ಆಗಿ ಬಂದ. ಅದಕ್ಕೆ
ತುಕಾರಾಮ್ ಮಹಾರಾಜರು ಹೇಳಿದರು, ಆಲೋ ಅಮ್ಮಿ ಯಾಚ ಕಾರಣಾಸಕ್ತಿ. ನಾವು ಯಾಕೆ ಬಂದಿದ್ದೆವು ಅಂತ ಕೇಳಿದ್ರೆ, ಯಾರ್ಯಾರಿಗೆ ಯಾವ್ಯಾವ ಭ್ರಾಂತಿ ಅದ ಜಗತ್ತಿನ ಒಳಗೆ. ನಿಮ್ಮ ಸಿದ್ಧಾರೂಢರ ಚರಿತ್ರೆ ಎಲ್ಲರೂ ಓದಿರಿ. ಎಷ್ಟೋ ಜನರು ಇವ ಹುಚ್ಚ ಅಂತ ತಿಳಿದರು. ಹುಚ್ಚ ಜಗತ್ತಿನ ಒಳಗೆ ಇವ್ರಿಗೆ ಹುಚ್ಚ ಅಂತ ತಿಳಿದ್ರು. ಅದಕ್ಕೆ ಅವ್ರದ್ದು ಹುಚ್ಚ ಬಿಡಿಸೋ ಸಲುವಾಗಿಯೇ ಸಿದ್ಧಾರೂಢ ಅವತಾರ. ಎಷ್ಟೋ ಮುಮುಕ್ಷುಗಳು ತಮಗೆ ಗುರುತಿಲ್ಲ, ಭ್ರಾಂತಿ ಅಂತ ಮುಮುಕ್ಷುಗಳು ಏನು ಇದ್ದಾರಲ್ಲ, ಮುಮುಕ್ಷುಗಳು ಏನು ಕೆಲಸ ಮಾಡಬೇಕು ಮೊದಲು ಅಂತ ಕೇಳಿದ್ದಾದರೆ, ಗುರು ಶೋಧನ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅದ, ಭಾಳ ಕಷ್ಟ ಅದ ಗುರು ಶೋಧನ. ಅವಾಗ ಹಿಂದಕ್ಕೆ ಸಿದ್ಧಾರೂಢ ಇದ್ದ ಕಾಲದಾಗ ಇತ್ತೇನೋ, ಈಗೇನಿಲ್ಲ. ಮುಂಜಾನೆ ಬಂದ ಕೂಡಲೇ ಮದ್ನಾಗ ಉಪದೇಶ ಕೊಡ್ತಾರೆ, ಸಂಜೆ ಮಾಡಿ ಮನೆಗೆ ಹೋಗೋದೇ ಅದು. ಈಗ ಅವಾಗಿನಿಲ್ಲ, ಅವಾಗಿಂದ ಹೇಳ್ತಾರೆ. ಸಿದ್ಧಾರೂಢರು ಶೋಧನೆ ಮಾಡುವಾಗ ಅವರಿಗೆ ಎಷ್ಟು ಕಷ್ಟ ಆಗ್ಯದ ಅದು ಅವರಿಗೆ ಗುರ್ತು. ನೀವೆಲ್ಲ ಚರಿತ್ರೆ ಓದ್ದವ್ರಿದ್ರಿ ಅಂದರೆ ಹೇಳೋ ತಾತ್ಪರ್ಯನು, ಮುಮುಕ್ಷುಗಳು ಗುರು ಶೋಧನ ಇಷ್ಟು ಕಷ್ಟದಿಂದ ಪಡೆದ್ರೇ ನಿಮ್ಗೆ ಆ ಮಾರ್ಗ ಜ್ಞಾನ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಆಗುವುದಿಲ್ಲ. ತದನಂತರ ಅವರು ನಾವು ಇಷ್ಟು ಕಷ್ಟಪಡಬೇಕಾಗಿದ್ರೆ ಮುಂದೆ ಯಾವಾಗಲೇ ಅದ ಅಂತ ಎಷ್ಟೋ ಜನರು ಪಾಮರರು, ಅಜ್ಞಾನಿಗಳು. ಪರಂತು ಸಿದ್ಧಾರೂಢರು ಸೋಮ ಭೀಮಗೆ ಹೇಳಿದರು, ಇದು ಯೌವನ ಅವಸ್ಥಾದಲ್ಲಿನೂ ಸಾಧ್ಯ ಇಲ್ಲ, ಮುಪ್ಪಾವಸ್ಥೆಯಲ್ಲಿ ಅಂತೂ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅದು ನಿಮ್ಗೆ ಹೇಳೋರು. ಅದಕ್ಕೆ ಈಗೇನು ಸದ್ಯ ಬಾಲ್ಯಾವಸ್ಥೆ ಅದ, ಈ ಬಾಲ್ಯಾವಸ್ಥೆದಾಗೆ ನಾವು ಆ ಸದ್ಗುರುಗಳನ್ನು ಹುಡುಕಬೇಕು. ಒಂದು ವೇಳೆ ನಾವು ಸದ್ಗುರುಗಳು ದೊರಕಿದ್ರು ಅಂದ್ರೂ ಕೂಡ ನಾವು ಸದ್ಗುರುಗಳಲ್ಲಿ ಹೋಗಿಕೆಸಿಂದ ಯಾವ ರೀತಿ ಸೇವಾ ಮಾಡಿದ್ರೆ, ಯಾವ ರೀತಿ ಸದ್ಗುರುಗಳ ಸೇವಾ ಮಾಡಿದ್ರೆ, ಯಾವ ರೀತಿ ಸದ್ಗುರುಗಳ ಮೇಲೆ ಶ್ರದ್ಧಾ ಇಟ್ಟು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಜ್ಞಾನ ಆಗ್ತದ ಅಂತ ತಿಳ್ಕೊಂಡು. ಜಗದ್ಗುರು ಸಿದ್ಧಾರೂಢರು ನಿಮಗೀಗ ಹೇಳಿನು, ಸಾಕ್ಷಾತ್ ಅವತಾರ ಪುರುಷ. ಯಾವ 7 ವರ್ಷನಾಗ ಸುಬ್ಬಯ್ಯ ಶಾಸ್ತ್ರಿಗೆ ಉಪನಿಷದಾರ್ಥ ಹೇಳ್ದಂಥ ಸಿದ್ಧಾರೂಢ ಅವನಿಗೆ ಏನು ಜರೂರತ್ತಿತ್ತಿದ್ದಲ್ಲ ಅಂದ್ರೆ, ಕೇವಲ ಉದ್ದೇಶ ಮಾಡೋದಂದ್ರೆ ಏನು, ಜಗತ್ತಿಗೆ ಉದ್ಧಾರ ಮಾಡುವ ಸಲುವಾಗಿಯೇ ಸಿದ್ಧಾರೂಢ ಅವತಾರ ಅದ. ಅಂದಮೇಲೆ ಇಂಥ ಸಿದ್ಧಾರೂಢರು ಅವತಾರ ಕೊಟ್ಟು ಬಂದ ನಂತರ ಅವರು ದೇಶ ಎಲ್ಲ 40 ವರ್ಷ ಸಂಚಾರ ಮಾಡುತ್ತಾ ಯಾರ್ಯಾರೋ ಹುಚ್ಚ ಅಂತ ಹೇಳಿದ್ರು ಹುಚ್ಚೇ ಬಿಡ್ತಿರು. ಪರಂತು ಅವ್ರು ಹುಚ್ಚ ಕಳಿಸೋ ಸಲುವಾಗಿ ಕೆಲವು ಜಗತ್ತಿನ ಒಳಗೆ ಸಿದ್ಧಾರೂಢರು ಎಲ್ಲಿ ಹೆಚ್ಚು ಚಮತ್ಕಾರ ಮಾಡಿಲ್ಲ, ಭಾಳ ಚಮತ್ಕಾರ ಮಾಡಿಲ್ಲ. ಯಾವಾಗರೇ ಮಾರುವ ಕಳೆದ್ರು ಅಂದ್ರೆ ಈ ಜಗತ್ತಿನ ಹುಚ್ಚ ಮಂದಿಗೆ ಹುಚ್ಚ ಕಳಿಯೋ ಸಲುವಾಗಿ ಅದು ಮಾಡಿ ಹೊರತಾಗ ಅವರಿಗೆ ಮಾಡೋದು ಜರೂರತೆ ಇದ್ದಿತ್ತಿಲ್ಲ. ಕೆಲವರು ಯೋಗಿಗಳು ಜ್ಞಾನಿಗಳು ಸುದ್ದ ಇದ್ರು, ಯೋಗಿಗಳು ತಾವೇ ಶ್ರೇಷ್ಠ ಅಂತ ಹಿಂಗೆ ತಿಳ್ಕೊಂಡು ಕೂತಿರು. ಪರಂತು ಯೋಗಿಗಳು ಶ್ರೇಷ್ಠ ಅಲ್ಲ ಅಂಥೇಳಿ ಜ್ಞಾನೇಶ್ವರ ಮಹಾರಾಜರೇ ಅಮೃತ ಅನುಭವ ಒಳಗೆ ಯಾವ ರೀತಿ ಸೂರ್ಯನ ಕಿರಣ ಮುಂದೆ ಹುಣ್ವಿ ಚಂದ್ರ ಶೂನ್ಯಕ್ಕೆ ನಿಶ್ಚಯದ ಅದ. ಅದಕ್ಕೆ ಚಾಂಗದೇವ ಜ್ಞಾನೇಶ್ವರ ಮಹಾರಾಜರಿಗೆ ಶರಣಾಗತ್ತಾಗ್ಯಾನ. ಇನ್ನು ಕೆಲವರು ಇರ್ತಾರ ಅದ್ರುಢ ಜ್ಞಾನಿ, ಗುರುಗಳದಂತೂ ಅವರಿಗೆ ಆಶೀರ್ವಾದ ಇತ್ತನೇ ನೀನು ಹೋಗಿ ನನ್ನ ಸಮಾನನೇ ಇದ್ದಿ, ಜಗತ್ತಿನೊಳಗೆ ಇದ್ದುವ ಎಷ್ಟು ಜನರು ಅದಾರ ಆ ಜನರದು ಎಲ್ಲ ಭ್ರಾಂತಿ ಕಳುವ ಸಲುವಾಗಿ ಸಿದ್ಧಾರೂಢ ನಿನ್ನ ಅವತಾರ ಇರುತ್ತದೆ. ಅದರ ಸಲುವಾಗಿ ನೀನು ಜಗತ್ತು ಉದ್ಧಾರ ಮಾಡುವ ಸಲುವಾಗಿ ನೀನು ಇಲ್ಲಿಂದ ದೇಶಾಂಚಾರ ಯಾತ್ರಾ ಮಾಡುವಂಥ ಯಾತ್ರಾ ಮಾಡಿ ಜಗತ್ತೆಲ್ಲ ಉದ್ಧಾರ ಮಾಡಿ ಮುಮುಕ್ಷುಗಳಿಗೆ ಉದ್ಧಾರ, ಕೆಲವು ಅದ್ರುಢ ಜ್ಞಾನಿಗಳ ಸುದ್ಯಕ್ಕೆ ಉದ್ಧಾರ. ಸಿದ್ಧಾರೂಢರು ಶ್ರೋತ್ರಿ ಬ್ರಹ್ಮನಿಷ್ಠ ಇದ್ರು ಅಂತ ಸಂಪೂರ್ಣ ಎಷ್ಟೋ ಜಗತ್ತಿನೊಳಗೆ ಮಂದಿ ಬಂದು ಅವರಿಗೆ ಉಪನಿಷತ್ತುಗಳದಾಗಲಿ ತಮ್ಮ ಸಂಶಯಗಳಲ್ಲಿ ಕಳೀತಾ ಇದ್ದರು. पण ಬ್ರಹ್ಮನಿಷ್ಠನು ಇದ್ರು ಅಂತ ಹ್ಯಾಂಗೆ ಗುರ್ತಾಯಿತು ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ. ಯಾವಾಗ ಸಿದ್ಧಾರೂಢರಿಗೆ ಜ್ವರ ಬಂದಿವು ಆ ಕಾಲದಾಗ ಎಷ್ಟೋ ವೈದ್ಯರು ಅವ್ರಿಗೆ ಔಷಧ ಕೊಡ್ತಿದ್ರು. ಔಷಧ ಕೊಟ್ಟಾಗ ಸಿದ್ಧಾರೂಢ ಏನು ಮಾಡ್ತಿರಂದ್ರೆ ಆ ಗೋಳಿ ತೊಗೊಂಡಿಗೆ ಸೇದ ತಮ್ಮ ತೆಲುಗು ತೆಳಗಿಟ್ಟು ಬಿಡ್ತಿದ್ರು. ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರು ಇಂಥ ಗೋಳಿ ಕೊಟ್ಟಿನೂ ಅವ್ರದ್ದು ರೋಗ ಜ್ವರ ಇಳಿಲಿಕ್ಕೆ ಬೇಕಾಗಿತ್ತು, ಪರಂತು ಅವನು ತೋಳಕಿಲ್ಲ ಅಂತ ಹಿಂಗೆ ಅಂದಾಗ ಅಷ್ಟು ಎಲ್ಲ ಹಾಸಿಗೆ ಹುಡುಕ ತೆಲುಗಿಟ್ಟು ಗೋಳಿ ಒಮ್ಮೆ ತೊಗೊಂಡ್ಬಿಟ್ರು. ತದನಂತರ ಡಾಕ್ಟರ್ ಹೇಳಿದ್ರು ಇನ್ನೇನು ಇವ್ರು ಉಳಿಯೋದು ಸಿಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅವಾಗ 15 ದಿವಸದಾಗ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಸಿದ್ಧಾರೂಢರು ಒಮ್ಮೆ ಎದ್ದು ತಿರುಗಾಡ್ಲಕತ್ತರು.
ನೀವು ಜ್ಞಾನಿ ಜೀವನ್ಮುಕ್ತ ಅಂತ ತಿಳಿದಿರಲ್ಲ, ವಾಸ್ತವಿಕ ಇವರು ಜೀವನ್ಮುಕ್ತ ಇದ್ದಾರ, ಜ್ಞಾನಿ ಇದ್ದಾರ ಅಂತ ನಮಗೆ ಯಾವಾಗ ಗೊತ್ತಾದ ಇವರು ಭ್ರಮಷ್ಟಿದ್ದಾರ. ಬರಬಾರ್ದು ರೋಗ ಬರಬೇಕು, ಹಾಯ್ ಹಾಯ ಅನ್ಬೇಕು, ಅವಾಗ ನಾ ಬ್ರಹ್ಮ ಇದ್ದ ಅಂತ ತಿಳಿದ್ರು. ಆಗ್ಲಾರ್ದು ಕ್ಯಾನ್ಸರ್ ರೋಗ ಇಂಥವಾದು ಆಳಿಗೆ ಅಂದ್ರೆ ಸಿದ್ಧಾರೂಢಗಪ್ಲೆ ನೀವು ನಿನ್ಗೆ ಏನು ಔಷಧಗಳು ಕೊಡ್ಲಿಕ್ಕತ್ತೀರಿ ಅಲ್ಲ, ನನಗೆ ದೇವೇ ಇಲ್ಲ, ನನಗೆ ರೋಗ ಇದ್ರೆ ನಾ ಔಷಧ ತೊಗೋಬೇಕಲ್ಲ, ನನಗೆ ಅವಿದ್ಯೆನೇ ಇಲ್ಲ ಅಂತ ಮತ್ತೆ 15 ದಿವಸ ತಿರುಗಾಡ್ಲಕತ್ತರು. ಅಂದ್ರೆ ವಾಸ್ತವಿಕ ನಾ ಯಾರಿದ್ದ ಅಂಬುದು ನಿಮ್ಗೆ ಗೊತ್ತಿಲ್ಲ. ನಾವು ವಾಸ್ತವಿಕವಾಗಿ ಹಿಂಗೆ ಸೇರಿದಾರಣ ಅಲ್ಲ. ಹೇಳೋ ತಾತ್ಪರ್ಯವನ್ನು ಸಾಕ್ಷಾತ್ ಬ್ರಹ್ಮನಿಷ್ಠನಿಗೆ ನಾವು ಯಾವ ಮಾರೋ ಕಳೆಯಂಥ ಪುರುಷನಿಗೆ ನಾವು ಔಷಧ ಕೊಟ್ಟು ತಪ್ಪು ಮಾಡಿದೆವು ಅಂಥೇಳಿ ಎಲ್ಲರೂ ಮಾಫಿ ಬಿಡಿದ್ರು. ಸಿದ್ಧಾರೂಢ ಚರಿತ್ರೆ ಪ್ರತ್ಯೇಕ ಒಬ್ಬೊಬ್ಬರಿಗೆ ಎಲ್ಲರಿಗೂ ಸಿದ್ಧಾರೂಢ ಚರಿತ್ರೆ ಮೊದಲು ನಾವು ಕಮ್ಸೆ ಕಮ್ ಒಂದು 20 ವರ್ಷ ಆಚೆ ಕಡೆ ಎಲ್ಲರ ಸಾರ್ವಜನಿಕ ಸಿದ್ಧಾರೂಢ ಚರಿತ್ರೆ ನಡೀತಿತ್ತು. ಶ್ರಾವಣ ಮಾಸದಾಗ ಅಟ್ಟೆ ನಡೀತಿತ್ತು. ಅಲ್ಲಿ ಕೇಳಕ್ಕೆ ಹೋಗ್ತಿದ್ದೆವು ನಾವು. ಈಗ ಪ್ರತ್ಯೇಕ ಮನೆ ಒಳಗಲ್ಲ, ಪ್ರತ್ಯೇಕ ಮನೆಯಾಗ 4 ಮಂದಿ ಸಿದ್ಧಾರೂಢ ಚರಿತ್ರೆ ಓದ್ತಾರೆ. ಇದು ಇಷ್ಟೆಲ್ಲ ಪ್ರಚಾರ ಕೃಪಾ ಅಂದರೆ ಕೇವಲ ಅಪ್ಪ ಅವ್ರದೇ ಕೃಪಾ ಹೊರತಾಗಿ ಮತ್ತೆ ಯಾರಿಲ್ಲ. ಅಪ್ಪಗಳನ್ನ ಇಷ್ಟು ಪ್ರಚಾರ ಮಾಡಿದ್ರೆ ಅಂತ ತಿಳ್ಕೊಂಡೆ ಸಿದ್ಧಾರೂಢ ಚರಿತ್ರೆ ಇಷ್ಟೆಲ್ಲ ಪ್ರಚಾರ ಆಗೈತಿ. ಈಗ ಭಾಳಷ್ಟು ಟೈಮ್ ಹೇಳೋದು ಕೊನೆಗೊಂದು ಮಾತು ಏನು ಹೇಳ್ತೇನೆ, ನಾವು ಸಿದ್ಧಾರೂಢರು ಏನು ಹೇಳಕತ್ತಿದ್ದೆವು ಚರಿತ್ರೆ ಓದಿ ಎಲ್ಲ ಚರಿತ್ರೆ ಓದೋರು ದಿನ 8 ಅಧ್ಯಾಯಗಳು ಓದ್ತಾ ಇದ್ದಾರೆ. ನಾವು ಓದ್ತೇವೆ ಒಂದೊಂದು ಅಧ್ಯಾಯ. ಪರಂತು ಅಧ್ಯಾಯ ಓದಿ ಚರಿತ್ರೆ ಹೇಳಿ ಸಿದ್ಧಾರೂಢದ ಅನುಭವಗಳನ್ನು ಹೇಳಬಹುದು. ಪರಂತು ಯಾವ ಕಾಲದಾಗ ಸಿದ್ಧಾರೂಢ ಇದ್ದ ಕಾಲದಾಗ ಯಾರೋ ಒಬ್ಬರು ಹೇಳ್ತಿರೋಕೆ ಎಲ್ಲರಿಗೆ ಹೇಳಿದ ಮ್ಯಾಲ ಅವ್ರು ಹೇಳ್ತಿರಂತ ಯಾವ ರೀತಿ ನಿಜಗುಣರು ಗ್ರಂಥ ಏನದ, ನಿಜಗುಣ ಗ್ರಂಥ, ಆ ನಿಜಗುಣ ಗ್ರಂಥ ನಿಜಗುಣಾಗಿ ನೀನೇ ಬರೆದಿದ್ದಿ, ನೀನೇ ಬಿಚ್ಚಿ ಹೇಳಬೇಕು. ನಿಜಗುಣರು ಹೆಂಗೆ ಬರ್ದಾರಲ್ಲ ಅದು ಕೇವಲ ನಿಜಗುಣಾಗಿ ನೀ ಬರ್ದಿದ್ದಿ, ನಿಜಗುಣಿಯಾಗೆ ನೀನು ಹೇಳಬೇಕು ಅಂತ ಹ್ಯಾಂಗೆ ಸಿದ್ಧಾರೂಢ ಇದ್ದ ಕಾಲದಾಗ ಹೇಳ್ತಿರಲ್ಲ, ಹಂಗೆ ಪೂಜ್ಯ ಅಪ್ಪವರು ಸ್ವತಃ ತಾವೇ ಸಿದ್ಧಾರೂಢ ಅನುಭವ. ನಾವು ಬರೀ ಪುಸ್ತಕ ಓದಿ ಅನುಭವ ಹೇಳ್ತೇವೆ, ಇವೆಲ್ಲ ಅನುಭವಗಳು ಹೇಳಿದೆವು. पण प्रत्यक्ष अनुभव नಮಗೆ ನಿಮಗೆ ಯಾರಿಗಾರು ಅನುಭವ ಆಗಿದೆ ಪ್ರತ್ಯಕ್ಷ ಸಿದ್ಧಾರೂಢರು ಇಲ್ಲ. ಪ್ರತ್ಯಕ್ಷ ಸಿದ್ಧಾರೂಢನೇ ತಾವೇ ಇದ್ದು ತಾವೇ ತಮ್ಮ ಅನುಭವವನ್ನು ಹೇಳುವ ಸಲುವಾಗಿ ಇನ್ನು ಮುಂದಿನ ಪ್ರವಚನ ಅಥವಾ ನಮ್ಮ ಅನುಭವ ನಾವು ಕೇಳುವ ಸಲುವಾಗಿ ಪೂಜ್ಯ ಅಪ್ಪವರಿ ಪಾದಕ 2 ಶಬ್ದಗಳನ್ನು ಮಾಡಿ ನಮ್ಮ ಮುಕ್ತ ಹರಿ ಓಂ ತಸ್ತತ್.